ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ನೀವು ಯಾವುದೇ ರೀತಿ ಇನ್ಶೂರೆನ್ಸ್ ಮಾಡ್ಕೊಂಡಿಲ್ವಾ? ಡೈಲಿ ಹೊರಗಡೆ ಓಡಾಡ್ತಿರ್ತೀರಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಫ್ಯಾಮಿಲಿ ಏನಪ್ಪ ಕತೆ ಅನ್ನೋ ಯೋಚನೆ ನಿಮಗೂ ಇದೆಯಾ? ತಲೆ ಕೆಡಿಸ್ಕೊಬೇಡಿ. ನೀವು ಯಾವುದೇ ರೀತಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂದ್ರೂ ನಿಮ್ಮ ಹತ್ರ ಈ ಒಂದು ಡೆಬಿಟ್ ಕಾರ್ಡ್ ಇತ್ತು ಅಂದರೆ ನೀವು ನಿಮ್ಮ ಬ್ಯಾಂಕಲ್ಲಿ ಒಂದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಹೌದು, ನಿಮ್ಮ ಹತ್ರ ಯಾವುದೇ ಬ್ಯಾಂಕಿನ ಒಂದು ರುಪೇ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ನಿಮಗೆ ಕಾರ್ಡ್ ಜೊತೆನೇ ಒಂದು ಕಾಂಪ್ಲಿಮೆಂಟ್ರಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನೋವಂಥದ್ದು ಇರುತ್ತೆ. ನೀವು ಈ ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂದರೆ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಯಿತು ಅಂದರೆ ನಿಮ್ಮ ನಾಮಿನಿ ಯಾರಿರ್ತಾರೆ ಅವರು ಈ ಸ್ಕೀಮ್ ಮುಖಾಂತರ ಒಂದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಹತ್ರ ಈ ಒಂದು ರುಪೇ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ಆ ಕಾರ್ಡ್ ಜೊತೆಗೇ ಈ ಒಂದು ಕಾಂಪ್ಲಿಮೆಂಟ್ರಿ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಆಕ್ಸಿಡೆಂಟಲ್ ಡೆತ್ ಆಯಿತು ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಯಿತು ಅಂದರೆ ನೀವು ಈ ಒಂದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಈ ಇನ್ಶೂರೆನ್ಸ್ ಬಂದು ರುಪೇ ಡೆಬಿಟ್ ಕಾರ್ಡ್ನ ಎಲ್ಲ ವೇರಿಯಂಟ್ಸಲ್ಲೂ ಕೂಡ ಇರುತ್ತೆ. ರುಪೇ ಕ್ಲಾಸಿಕ್ ಆಗಿರ್ಬೋದು, ರುಪೇ ಪ್ಲಾಟಿನಮ್ ಕಾರ್ಡ್ ಆಗಿರ್ಬೋದು, ಅಥವಾ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಮುಖಾಂತರ ಮಾಡ್ಕೊಂಡಿರುವಂಥ ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಕೊಡುವ ರುಪೇ ಡೆಬಿಟ್ ಕಾರ್ಡ್ ಆಗಿರ್ಬೋದು. ಎಲ್ಲದಕ್ಕೂ ಕೂಡ ಈ ಒಂದು ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಈ ಒಂದು ಸ್ಕೀಮ್ ಮುಖಾಂತರ ನಿಮ್ಗೆ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂದರೆ ಅಥವಾ ಆಕ್ಸಿಡೆಂಟಲ್ಲಿ ಪರ್ಮನೆಂಟ್ ಡಿಸಬಿಲಿಟಿ ಏನಾದರೂ ಆಯಿತು ಅಂದರೆ ನೀವು ಒಂದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಆಕ್ಸಿಡೆಂಟಲ್ ಅಂದರೆ ಬರೀ ರೋಡ್ ಆಕ್ಸಿಡೆಂಟ್ ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ಲದೆ ಆಗುವಂಥ ಯಾವುದೇ ಸಾವಾಗಿರ್ಬೋದು. ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು, ಮರದಿಂದ ಏನಾದರೂ ಬಿದ್ದು ಡೆತ್ ಆಗ್ಬೋದು, ಅಥವಾ ಹಾವು ಕಚ್ಚಿ ಏನಾದರೂ ಡೆತ್ ಆಗ್ಬೋದು. ಈ ರೀತಿ ಗೊತ್ತಿಲ್ಲದೆ ಸಂಭವಿಸುವಂಥ ಯಾವುದೇ ಡೆತ್ ಆಗಿರ್ಬೋದು, ಅದು ಆಕ್ಸಿಡೆಂಟಲ್ ಡೆತ್ಗೆ ಕನ್ಸಿಡರ್ ಆಗುತ್ತೆ. ಬಟ್ ಈ ಸ್ಕೀಮಲ್ಲಿ ಯಾವುದೇ ನ್ಯಾಚುರಲ್ ಡೆತ್ ಆಗಲಿ ಅಥವಾ ಯಾವುದೋ ಕಾಯಿಲೆ ಬಂದು ಡೆತ್ ಆಯಿತು ಅಂದರೆ ಅದು ಯಾವುದೂ ಇನ್ಶೂರೆನ್ಸ್ ಕವರ್ ಆಗಲ್ಲ. ಇದು ಬಂದು ಪ್ಯೂರ್ಲಿ ಆಕ್ಸಿಡೆಂಟಲ್ ಡೆತ್ ಅಥವಾ ಆಕ್ಸಿಡೆಂಟಲ್ಲಿ ಆಗುವಂಥ ಪರ್ಮನೆಂಟ್ ಡಿಸಬಿಲಿಟಿಗೆ ಮಾತ್ರ ಈ ಇನ್ಶೂರೆನ್ಸ್ ಕವರ್ ಆಗುವಂಥದ್ದು. ಇನ್ನು ಈ ಸ್ಕೀಮ್ಗೆ ಯಾರ್ಯಾರು ಎಲಿಜಿಬಲ್ ಅಂತ ನೋಡೋದಾದರೆ ಈ ರುಪೇ ಡೆಬಿಟ್ ಕಾರ್ಡ್ನ ಹೊಂದಿರುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತಾರೆ. ಬಟ್ ಈ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮೇಜರಾಗಿ 2 ಕ್ರೈಟೀರಿಯಾ ಇದೆ. ಸೊ ಅದರಲ್ಲಿ ಕಸ್ಟಮರ್ ಏಜ್ ಬಂದು 5ರಿಂದ 70 ವರ್ಷದವರೆಗಿರೋ ಯಾವುದೇ ಕಸ್ಟಮರ್ ಆಗಿರ್ಬೋದು, ಬಟ್ ಈ ಡೆಬಿಟ್ ಕಾರ್ಡ್ನ ಹೊಂದಿರುವಂಥ ಯಾರಾದರೂ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಹತ್ರ ಏನು ಈ ರುಪೇ ಡೆಬಿಟ್ ಕಾರ್ಡ್ ಇರುತ್ತೆ ಆ ಡೆಬಿಟ್ ಕಾರ್ಡ್ನ ಇನ್ ಕೇಸ್ ನಿಮ್ಮ ಹತ್ರ ರುಪೇ ಪ್ಲಾಟಿನಮ್ ಕಾರ್ಡ್ ಇತ್ತು ಅಂದರೆ ಈ ಆಕ್ಸಿಡೆಂಟ್ ಆದ ದಿನದಿಂದ 45 ದಿನದೊಳಗೆ ಒಂದು ಸರಿ ಆದರೂ ಆ ಕಾರ್ಡ್ನ ಯೂಸ್ ಮಾಡ್ಕೊಂಡಿರಬೇಕು. ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಅಥವಾ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಒಂದು ಸರಿ ಆದರೂ ಯೂಸ್ ಮಾಡ್ಕೊಂಡಿರಬೇಕು. ಇನ್ ಕೇಸ್ ರುಪೇ ಕ್ಲಾಸಿಕ್ ಕಾರ್ಡ್ ಇತ್ತು ಅಂದರೆ ಆಕ್ಸಿಡೆಂಟ್ ಆಗಿದ್ದ ದಿನದಿಂದ 90 ದಿನ ಒಳಗಡೆ ಒಂದು ಸರಿ ಆದರೂ ಆ ಕಾರ್ಡ್ನ ಯೂಸ್ ಮಾಡಿರಬೇಕು ನೀವು. ಹಾಗಾದರೆ ಈ ಸ್ಕೀಮ್ ಮುಖಾಂತರ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ನೋಡೋದಾದರೆ ನಿಮ್ಮ ಹತ್ರ ಏನಾದರೂ ರುಪೇ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ನಿಮಗೆ ಆಕ್ಸಿಡೆಂಟಲ್ ಡೆತ್ ಆಯಿತು ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಯಿತು ಅಂದರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ ರೀತಿ ರುಪೇ ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಇತ್ತು ಅಂದರೆ 1 ಲಕ್ಷ ರೂಪಾಯಿ ಈ ಸ್ಕೀಮ್ ಮುಖಾಂತರ ನಿಮ್ಮ ನಾಮಿನಿಗೆ ಸಿಗುತ್ತೆ. ಆಕ್ಸಿಡೆಂಟಲ್ ಡೆತ್ ಆಯಿತು ಅಂದರೆ ನಿಮಗೆ ಕಂಪ್ಲೀಟ್ 2 ಲ್ಯಾಕ್ ಅಥವಾ 1 ಲ್ಯಾಕ್ ರುಪೀಸ್ ನಿಮ್ಮ ನಾಮಿನಿಗೆ ಸೇರುತ್ತೆ. ಇನ್ ಕೇಸ್ ಏನಾದರೂ ಆಕ್ಸಿಡೆಂಟಲ್ಲಿ ಡಿಸೆಬಿಲಿಟಿ ಆಯಿತು, ಸೊ ಪರ್ಮನೆಂಟಾಗಿ ನೀವು ಯಾವುದೋ ಒಂದು ನಿಮ್ಮ ಬಾಡಿ ಪಾರ್ಟ್ಸ್ನ ಕಳ್ಕೊಂಡ್ರಿ, 2 ಕಣ್ಣು ಅಥವಾ 2 ಕೈಗಳು, ಈ ರೀತಿ ಆಕ್ಸಿಡೆಂಟಲ್ಲಿ ಕಳ್ಕೊಂಡ್ರಿ ಅಂದರೆ ಯಾವ್ಯಾವ ಕೇಸ್ಗೆ ಎಷ್ಟೆಷ್ಟು ಕಾಂಪನ್ಸೇಷನ್ ಸಿಗುತ್ತೆ ಅಂತ ಇಲ್ಲಿದೆ, ನೀವು ಚೆಕ್ ಮಾಡ್ಕೋಬೋದು. ಇದು ಕೇವಲ ರುಪೇ ಡೆಬಿಟ್ ಕಾರ್ಡ್ ಅಷ್ಟೇ ಅಲ್ಲ, ನಿಮ್ಮ ಬಳಿ ಬೇರೆ ಯಾವುದೇ ಬ್ಯಾಂಕಿನ ನಾರ್ಮಲ್ ಡೆಬಿಟ್ ಕಾರ್ಡ್ ಬೇರೆ ಬೇರೆ ಡೆಬಿಟ್ ಕಾರ್ಡ್ಸ್ ಇತ್ತು ಅಂದ್ರೂ ಪ್ರತಿಯೊಂದು ಬ್ಯಾಂಕು ಕೂಡ ಆಲ್ಮೋಸ್ಟ್ ಎಲ್ಲ ಡೆಬಿಟ್ ಕಾರ್ಡ್ ಜೊತೆ ಒಂದು ಕಾಂಪ್ಲಿಮೆಂಟ್ರಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ನ ಕೊಡ್ತಾ ಇರುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಯಾವುದೇ ಬ್ಯಾಂಕಿನ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ SBI ಬ್ಯಾಂಕ್ದು ಡೆಬಿಟ್ ಕಾರ್ಡ್ಸ್ ನೋಡ್ತು ಅಂದರೆ ಅದರಲ್ಲಿ ತುಂಬ ವೇರಿಯಂಟ್ಸ್ ಇದೆ. SBI ಗೋಲ್ಡ್, SBI ಪ್ಲಾಟಿನಮ್, SBI ಪ್ರೈಡ್, ಈ ರೀತಿ ಬೇರೆ ಬೇರೆ ಡೆಬಿಟ್ ಕಾರ್ಡ್ನ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಆಯಾ ಡೆಬಿಟ್ ಕಾರ್ಡ್ಗೆ ತಕ್ಕಂತೆ ಅವ್ರಿಗೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಕೂಡ ಇರುತ್ತೆ. ಅದೇ ರೀತಿ ಪರ್ಸನಲ್ ಏರ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ ಕೂಡ ಈ ಒಂದು SBI ತನ್ನ ಡೆಬಿಟ್ ಕಾರ್ಡ್ ಮುಖಾಂತರ ತನ್ನ ಕಸ್ಟಮರ್ಸ್ಗೆ ಈ ಒಂದು ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಇದೇ ರೀತಿ ಎಲ್ಲ ಬ್ಯಾಂಕುಗಳು ಕೂಡ ಆಲ್ಮೋಸ್ಟ್ ಅವರ ಡೆಬಿಟ್ ಕಾರ್ಡ್ ಜೊತೆಗೆ ಒಂದು ಇನ್ಶೂರೆನ್ಸ್ನ ಕೊಡ್ತಾ ಇರುತ್ತೆ. ಈ ಒಂದು ಮಾಹಿತಿನ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೋಬೋದು ಅಥವಾ ಬ್ಯಾಂಕ್ನ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಏನು ಡೆಬಿಟ್ ಕಾರ್ಡ್ ಪೋಸ್ಟ್ ಮುಖಾಂತರ ನಿಮಗೆ ತಲುಪುತ್ತೋ ಆ ಕಿಟ್ಟೆ ಓಪನ್ ಮಾಡಿ ನೋಡ್ತು ಅಂದರೆ ಅದರಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಇರುವಂಥ ಏನು ಫಾರ್ಮ್ ಇರುತ್ತೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ ಎಷ್ಟಾಗುತ್ತೆ ನಿಮಗೆ. ಅದೇ ರೀತಿ ಏರ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಎಷ್ಟು ಕವರ್ ಆಗುತ್ತೆ ಅನ್ನೋದನ್ನ ಆ ಫಾರ್ಮಲ್ಲೇ ಮೆನ್ಷನ್ ಮಾಡಿರ್ತಾರೆ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿ ಒಂದು ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಒಂದು ಇನ್ಶೂರೆನ್ಸ್ನ ಪಡ್ಕೋಬೋದಾಗಿರುತ್ತೆ.
ಸೊ ಈ ಒಂದು ಮಾಹಿತಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸ್ಕೊಡಿ. ನನ್ನ ಹತ್ರ ಯಾವುದೇ ರೀತಿ ಡೆಬಿಟ್ ಕಾರ್ಡ್ ಇಲ್ಲ, ರೂಪಾಯಿ ಕಾರ್ಡು ಇಲ್ಲ, ಬೇರೆ ಬ್ಯಾಂಕ್ನ ಡೆಬಿಟ್ ಕಾರ್ಡ್ ಕೂಡ ಇಲ್ಲ. ನಾನೇನು ಮಾಡಬೇಕು ಅಂತ ಕೇಳಿದ್ರೆ, ನಿಮಗೂ ಕೂಡ ಒಂದು ಆಪ್ಷನ್ಸ್ ಇದೆ. ನಿಮ್ಮ ಹತ್ರ ಯಾವುದೇ ರೀತಿ ಡೆಬಿಟ್ ಕಾರ್ಡ್ ಇಲ್ಲ ಅಂದರೂ ಕೂಡ ನಿಮಗೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಈ 2 ಸ್ಕೀಮ್ ಇದೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಮತ್ತು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಈ 2 ಸೆಂಟ್ರಲ್ ಗೌರ್ಮೆಂಟ್ನ ಇನ್ಶೂರೆನ್ಸ್ ಸ್ಕೀಮ್ಸ್ ಇದೆ. ಸೊ ಅತಿ ಕಡಿಮೆ ಪ್ರೀಮಿಯಂ ಕಟ್ಟೋ ಮುಖಾಂತರ ಈ 2 ಇನ್ಶೂರೆನ್ಸ್ನ ನೀವು ತಗೋಬೋದಾಗಿರುತ್ತೆ. ಸೊ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಸ್ಕೀಮ್ ಮುಖಾಂತರ ಪ್ರತಿ ವರ್ಷಕ್ಕೆ ಕೇವಲ 12 ರೂಪಾಯಿ ಕಟ್ಟೋ ಮುಖಾಂತರ ನಿಮಗೇನಾದರೂ ಆಕ್ಸಿಡೆಂಟಲ್ ಡೆತ್ ಆಯಿತು ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ನಾಮಿನಿಗೆ 2 ಲಕ್ಷ ರೂಪಾಯಿ ಈ ಸ್ಕೀಮ್ ಮುಖಾಂತರ ಸಿಗುತ್ತೆ. ಅದೇ ರೀತಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮುಖಾಂತರ ನೀವೇನಾದರೂ ವರ್ಷಕ್ಕೆ 330 ರೂಪಾಯಿ ಕಟ್ಕೊಂಡು ಹೋಗ್ತಿದ್ದೀರಾ ಅಂದರೆ, ನಿಮಗೆ ಯಾವುದೇ ರೀಸನ್ಗೆ ಡೆತ್ ಆಯಿತು ಅಂದರೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ನಾಮಿನಿಗೆ 2 ಲಕ್ಷ ರೂಪಾಯಿ ಅಮೌಂಟ್ ಸಿಗುತ್ತೆ ಈ ಸ್ಕೀಮ್ ಮುಖಾಂತರ. ಸೊ ನಾವು ಇಷ್ಟೊತ್ತು ಏನು ನೋಡಿದ್ವಿ, ಆ ಸ್ಕೀಮ್ಸ್ ಎಲ್ಲ ಬರೀ ಆಕ್ಸಿಡೆಂಟಲ್ ಡೆತ್ಗೆ ಅಷ್ಟೇ ಕನ್ಸಿಡರ್ ಆಗ್ತಿತ್ತು. ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮುಖಾಂತರ 330 ರೂಪಾಯಿ ನೀವು ಪ್ರತಿ ವರ್ಷ ಕಟ್ತೀರಾ ಅಂದರೆ, ಯಾವುದೇ ರೀಸನ್ಗೆ ಡೆತ್ ಆಯಿತು ಅಂದರೆ ನಿಮಗೆ 2 ಲಕ್ಷ ರೂಪಾಯಿ ನಿಮ್ಮ ನಾಮಿನಿಗೆ ಸಿಗುವಂಥದ್ದು. ಈ 2 ಇನ್ಶೂರೆನ್ಸ್ ಸ್ಕೀಮ್ನ ನೀವು ಅಕೌಂಟ್ ಹೊಂದಿರುವಂಥ ಯಾವುದೇ ಬ್ಯಾಂಕಲ್ಲಿ ಹೋಗಿ ಕೂಡ ನೀವು ತೊಗೋಬೋದಾಗಿರುತ್ತೆ. ನಿಮ್ಮ ಬ್ಯಾಂಕ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ಅವರು ಮಾಡಿಕೊಡ್ತಾರೆ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.